ಹಾಯ್ ಗೈಸ್, ವೆಲ್ಕಮ್ ಟು ಯಶು ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ನಾನು ಟ್ಯಾಟೋ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದು ಕೂಡ ಟ್ಯಾಟೋ ನನಗೆ ಸುಮಾರು ದಿನದಿಂದ ಹಾಕ್ಸ್ಕೋಬೇಕು ಅಂತ ಇತ್ತು, ಆಯಿತಾ. ಸೊ ಅದೂ ನಾನು ಎಸ್ ಅಂತ ಹಾಕ್ಸ್ಕೋಬೇಕು ಅಂತ ನನಗೆ ಸುಮಾರು ಆಸೆ ಇತ್ತು. ಯಾಕೆ ಎಸ್ ಅಂತ ಹಾಕ್ಸ್ಕೋಬೇಕು ಅಂತ ಅನಿಸ್ತಂದರೆ, ನಮ್ಮ ಮನೆಯಲ್ಲಿ ಎಲ್ಲ ನೇಮ್ಸು ಕೂಡ ಎಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಸ್ ಅಂತ ಹಾಕ್ಸ್ಕೋಬೇಕು ಅಂತ ಅನಿಸಿದ್ದು. ಅದರಲ್ಲೂ ಕೂಡ ಇನ್ನು ನನ್ನ ಅಪ್ಪ ಹೆಸರು ಹಾಗೆಯೇ ನನ್ನ ಹಸ್ಬೆಂಡ್ ಹೆಸರು ಕೂಡ ಎಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲನೂ ಎಸ್ಸಿಂದ ನೇಮ್ಸ್ ಬರುತ್ತಲ್ವ. ಈವನ್ ನನ್ನದು ಕೂಡ ಎಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಸ್ ಅಂತ ಹಾಕ್ಸ್ಕೊಳ್ಳೋಕ್ಕೆ ತುಂಬ ಆಸೆ ಇತ್ತು ನನಗೆ. ಬಟ್ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಹಾಕ್ಸ್ಕೋಬೇಕು ಅಂತ ಅನಿಸಿತ್ತು. ನೀವೇ ಇರಲಿ ಬಿಡಿ ದೊಡ್ಡದಾಗಿ ಅಂತ ಹೇಳಿಬಿಟ್ಟು ಟ್ಯಾಟೋ ಈ ರೀತಿಯಾಗಿ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನಾನು ಈ ರೀತಿ ಹಾಕ್ಸ್ಕೊಳ್ಳೋಕ್ಕೆ ನನಗೆ ಸಖತ್ ಇಷ್ಟ ಆಯಿತು. ಏಕೆಂತಂದರೆ ಇದು ನಂದು ಫಸ್ಟ್ ಟ್ಯಾಟೋ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ಟ್ಯಾಟೋ ಹಾಕ್ಸ್ಕೊಂಡಿರೋದು. ಸೊ ಸುಮಾರು ಸಲ ಅನಿಸ್ತಾ ಇತ್ತು ಹಾಕ್ಸ್ಕೋಬೇಕು ಅಂತ. ಆದರೆ ಭಯ, ತುಂಬ ಪೇಯ್ನ್ ಇರುತ್ತೇನೋ, ತುಂಬ ನೋವಾಗುತ್ತೇನೋ ಮತ್ತು ಪರ್ಮನೆಂಟಾಗಿ ಇದ್ಬಿಡತ್ತೆ ಹೇಗೆ ಏನೋ ಅಂತ ಸುಮಾರು ಯೋಚನೆ ಮಾಡ್ತಾಯಿದ್ದೆ. ಬಟ್ ಆದರೆ ಹಾಕ್ಸ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಗ್ತಾಯಿತ್ತು. ಸೊ ಹಾಕ್ಸ್ಕೋಬೇಕು ಅಂತ. ಆದರೆ ಹಾಕ್ಸ್ಕೊಳ್ಳೋಕ್ಕೆ ನೋವಾಗತ್ತೇನೋ ಮತ್ತು ಹಾಗೇ ಇದ್ಬಿಡತ್ತೇನೋ ಏನು ಆಯಿತಾ ಅಂತ ಸುಮಾರು ಆ್ಯಂಗಲ್ಸಲ್ಲೆಲ್ಲನೂ ಯೋಚನೆ ಮಾಡಿ ಫೈನಲಿ ಸರಿ ಹಾಕ್ಸ್ಕೊಂಡೇ ಬಿಡೋಣ ಅಂತ ಹೇಳಿ ಟ್ಯಾಟೋ ಹಾಕ್ಸ್ಕೊಳ್ಳೋಕ್ಕೆ ಅಂತೂ ಹೋದೆ. ಅಲ್ಲಿನೂ ನಾನು ಟ್ಯಾಟೋ ಶಾಪಲ್ಲಿ ಕೂಡ ಟ್ಯಾಟೋ ಸ್ಟುಡಿಯೋದಲ್ಲಿ ಕೂಡ ಸ್ವಲ್ಪ ಯೋಚನೆ ಮಾಡಿದೆ, ಹಾಕ್ಸ್ಕೊಳ್ಳೋದೇ ಬೇಡ, ಓಕೆ 2 ಲೆಟರು ಚಿಕ್ಕದಾಗಿ ಹಾಕ್ಸ್ಕೊಂಬಿಡೋಣ ಅಂತ ಹೇಳಿ. ಮತ್ತು ಅಲ್ಲಿ ಅವ್ರ ಹತ್ರ ಕೇಳಿದೆ, ಆಯಿತಾ, ನೋವೇನಾದರೂ ಆಗುತ್ತಾ ಹೇಗೆ ಏನು ಅಂತ. ಅವ್ರು ಹೇಳಿದ್ರು, ಏನು ನೋವಾಗಲ್ಲ, ಜಸ್ಟ್ ಸುಮ್ಮನೆ ಹಿಂಗೆ ವೈಬ್ರೇಟ್ ಆಗೋ ಥರ ಆಗುತ್ತೆ, ಬ್ಲೇಡಲ್ಲಿ ಕೊಯ್ದಷ್ಟು ಅಷ್ಟೇ ನೋವಾಗುತ್ತೆ, ಲೈಟಾಗಿ ಅನಿಸುತ್ತೆ ಅಷ್ಟೇ, ಜಾಸ್ತಿ ಏನು ನೋವಾಗೋದಿಲ್ಲ ಅಂತ ಹೇಳಿದ್ರು. ಆದ್ರೂ ನನಗೆ ಭಯ ಆಗ್ತಾನೇ ಇತ್ತು. ಸರಿ ಅಂತ ಹೇಳಿಬಿಟ್ಟು ಬೇರೆ ಯಾರಿಗಾದರೂ ಕಸ್ಟಮರ್ ಬಂದಾಗ ಅವ್ರಿಗೆ ಹಾಕಿ ಒಂದು ಸ್ವಲ್ಪ ಅವ್ರಿಗೇನು ಪೇಯ್ನ್ ಆಗಿಲ್ಲ, ಅವ್ರ ಫೇಸ್ ಎಕ್ಸ್ಪ್ರೆಷನ್ಸ್ ನೋಡಿಬಿಟ್ಟು ನಾನು ಹಾಕ್ಸ್ಕೊತೀನಿ ಅಂತ ಅವ್ರ ಹತ್ರ ಹೇಳಿದೆ. ಅವರು ಸರಿ ಅಂತ ಹೇಳಿದ್ರು. ಅಷ್ಟರೊಳಗಡೆ ಅವ್ರಿಗೆ ಕಸ್ಟಮರ್ ಒಬ್ಬರು ಬಂದರು. ಅವರು ಟ್ಯಾಟೋಗಂತಲೇ ಬಂದಿದ್ದಿದ್ದು. ಸೊ ಸರಿ ಅಂತ ಹೇಳಿಬಿಟ್ಟು ಅವ್ರಿಗೆ ಯಾವ ಥರ ಟ್ಯಾಟೋ ಡಿಸೈನ್ ಬೇಕಂತ ಅವ್ರು ಸೆಲೆಕ್ಟ್ ಮಾಡಿಕೊಂಡ್ರು. ಅವ್ರ ಟ್ಯಾಟೋ ಕೂಡ ತುಂಬ ಚಿಕ್ಕದೇ ಇತ್ತು. ಸೊ ಹಾಗಾಗಿ ಬೇಗ ಅವ್ರದ್ದು ಟ್ಯಾಟೋ ಹಾಕೋದಾಗ್ಬಿಡತ್ತೆ ಅಂತ ಹೇಳಿ ನಾನು ಕೂಡ ಮೊದಲು ಅವ್ರಿಗೆ ಹಾಕಿ ಆನಂತರ ನಮ್ಗೆ ಹಾಕೋರಂತೆ ಅಂತ ನಾನು ಹೇಳಿದೆ. ಸರಿ ಅಂತಾನ ಅವ್ರಿಗೆ ಹಾಕಿದ್ರು ಫಸ್ಟು. ಆಮೇಲೆ ಅವರೇನು ಎಕ್ಸ್ಪ್ರೆಷನ್ಸು ಏನು ಇದು ಮಾಡಲಿಲ್ಲ. ಆಮೇಲೆ ನಾನೇ ಕೇಳಿದೆ, ಪೇಯ್ನ್ ಆಯಿತಾ ನಿಮಗೆ, ನೋವಾಯಿತಾ ಅಂತ ನಾನೇ ಕೇಳಿದೆ. ಅವರು ಇಲ್ಲ ಮೇಡಮ್ ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಆಯಿತು ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡಿಕೊಂಡೆ ನಂದು ಟ್ಯಾಟೋ ಡಿಸೈನ್ ಹೆಂಗಿರಲಿ ಅಂತ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಫಸ್ಟು ಮತ್ತು ಹಾರ್ಟ್ ಸಿಂಬಲ್ಲು ಬರೋ ಥರ ಹಾಕಿಸ್ಕೊಳ್ಳೋಣ, ಇಲ್ಲ ಎಸ್ಸಲ್ಲೇ ಹಾರ್ಟ್ ಬರೋ ಥರ ಹಾಕಿಸ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಮತ್ತೆ ನೋಡಿದ್ರೆ ನನಗೆ ಈ ಡಿಸೈನ್ ಇಷ್ಟ ಆಯಿತು. ಸೊ ಎಸ್ ಅಂತ ಹಾಕಿ ಮತ್ತು ಎಸ್ಗೆ ಕನೆಕ್ಟ್ ಆಗಿರೋ ಹಾರ್ಟ್ ಸಿಂಬಲ್ಲು ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನೇ ಡಿಸೈನ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ. ಸೊ ಅವರು ಪ್ರಿಂಟೆಲ್ಲ ಮಾಡಿಕೊಂಡು ಹ್ಯಾಂಡ್ ಮೇಲೆ ಆನಂತರ ಗನ್ನಿಂದ ಅವ್ರು ಮಾಡ್ತಾಯಿದ್ರು. ನನಗೇನು ಅಷ್ಟೊಂದೇನು ನೋವಾಗಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ತುಂಬ ನೋವಾಗಿಬಿಡತ್ತೇನೋ ಏನೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೇನು ಅನ್ನಿಸ್ಲೇ ಇಲ್ಲ. ಆ್ಯಕ್ಚುಲಿ ಟ್ಯಾಟೋ ಹಾಕ್ಸ್ಕೊಳ್ಳೋ ಥರನೇ ಅನ್ನಿಸ್ಲಿಲ್ಲ, ನನಗೆ ಫೀಲ್ ಆಗಲಿಲ್ಲ. ಅವರು ನಾರ್ಮಲಾಗಿ ಹಾಕಿದ್ರು, ಬಟ್ ನನಗೇನು ಪೇಯ್ನ್ ಆಗಿಲ್ಲ. ಅದು ಆ ಥರನೇ ಅಂತ ಇರೋದು. ಬಟ್ ನಾನು ತುಂಬಾ ಹೆದರಿದ್ದೆ ಅಷ್ಟೇ. ಸೊ ಫೈನಲಿ ಈ ಡಿಸೈನ ನಾನು ಸೆಲೆಕ್ಟ್ ಮಾಡಿಕೊಂಡು ಆನಂತರ ಅವರು ಬೇಗ ಪಟ ಅಂತಲೇ ಹಾಕಲಿಕ್ಕೆ ನೋಡಿದ್ರು. ನಂದು ಕೂಡ ಬೇಗನೆ ಆಯಿತು. ಹಾಕಿಸ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ. ಆ್ಯಂಡ್ ಅವರು ಹಾಕೋವಾಗ ನಿಮ್ಮ ಸ್ಕಿನ್ನು ಸ್ಮೂತಾಗಿದೆ, ಚೆನ್ನಾಗಿ ಪ್ರಿಂಟ್ ಆಗ್ತಾಯಿದೆ, ಸೊ ಆ ಥರ ಎಲ್ಲನ ಮಾತಾಡಿಕೊಂಡು ಹಾಕ್ತಾಯಿದ್ರು. ಆ್ಯಂಡ್ ಅವ್ರದ್ದು
ಅವರು ಕೂಡ ತುಂಬ ಫ್ರೆಂಡ್ಲಿಯಾಗಿ ಕಸ್ಟಮರ್ ಹತ್ರ ತುಂಬ ಕ್ಲೋಸಾಗಿ, ಅವರು ಮತ್ತು ಅವ್ರ ಮಿಸ್ಸಸ್ಸೂ ಅಷ್ಟೇ ತುಂಬ ಕ್ಲೋಸಾಗಿ ಮಾತಾಡಿಕೊಂಡು ಹಾಕ್ತಿದ್ರು. ಸೊ ಇದರಲ್ಲಿ ನನಗೆ ನೋವು ಅನ್ನೋದೇ ಗೊತ್ತಾಗಲಿಲ್ಲ. ಸೊ ಬೇಗನೂ ಆಯಿತು, ಹಾಗೆಯೇ ನನಗೆ ಹಾಕಿದ್ಮೇಲೆ ಅಂತೂ ಡಿಸೈನ್ ಸಖತ್ ಇಷ್ಟ ಆಯಿತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಪ್ರಿಂಟ್ ಆಗಿತ್ತು ಬ್ಲ್ಯಾಕಾಗಿ. ಅದು ಎಷ್ಟು ಸಖತ್ತಾಗಿತ್ತಂದರೆ ತುಂಬ ಸಖತ್ತಾಗಿ ಕಾಣಿಸ್ತಿತ್ತು ನನ್ನ ಹ್ಯಾಂಡ್ಗೆ. ಸೊ ಮತ್ತೆ ನಾನು ಅಂದ್ಕೊಂಡೆ ಇನ್ನೂ ಒಂದೆರಡು ಹಾಕ್ಸ್ಕೋಬೇಕು ಟ್ಯಾಟು, ಬಟ್ ಇವಾಗ ಬೇಡ ಅಂತ ಹೇಳಿ ಅನಿಸ್ಕೊಂಡೆ. ಫ್ಯೂಚರಲ್ಲಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವರು ಸ್ಟುಡಿಯೋನೂ ಅಷ್ಟೇ ತುಂಬ ಹೈಜೀನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನಗೆ ಸ್ಟುಡಿಯೋದಲ್ಲೇ ಹಾಕ್ಸ್ಕೋಬೇಕು ಅಂತ ಅನ್ನಿಸ್ತು. ನೋಡಿ ಈಗ ಇದೆಲ್ಲ ಆಯಿತು, ಕಂಪ್ಲೀಟ್ ಆಯಿತು. ಈಗ ಸ್ಪ್ರೇ ಮಾಡಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೇ ಗೈಸ್, ನನಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ತುಂಬ ಈಸಿನೂ ಇತ್ತು, ನೋವು ಏನು ಆಗಲಿಲ್ಲ. ಸೊ ಇದು ಹೋಪ್ ಯು ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್